ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಬೇಜಾರು ಮಾಡ್ಕೊಬೇಡಿ, ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ಆಚೆ ಹೋಗಿದ್ದೆ, ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಮ್ಯಾಚ್ದು RCB ವರ್ಸಸ್ LSG ಮ್ಯಾಚು, ಸ್ವಲ್ಪ ಮ್ಯಾಚ್ದು ಡಿಸ್ಕಸ್ ಮಾಡೋಣ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್. ಸಬ್ಸ್ಕ್ರೈಬರ್ಸು IPL ಮುಗಿಯೋಷ್ಟೊತ್ತಿಗೆಲ್ಲ ಒಂದು 100 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ, ಬನ್ನಿ ಒಂದು ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಗೊತ್ತು ನಿಮಗೆ ಇವತ್ತಿನ ವಿಡಿಯೋ LSG ಮ್ಯಾಚ್ ಮೇಲೆ ಯಾವ ಥರ ಸೋತ್ರಲ್ವಾ, ಆ ಮ್ಯಾಚು ಪ್ಲೇಯಿಂಗ್ 11ನ ಡಿಸ್ಕಸ್ ಮಾಡಿ ಏನೇನು ಚೇಂಜಸ್ ಆಗಬೇಕು, ಯಾವ ಥರ RCB ಮ್ಯಾನೇಜ್ಮೆಂಟು ಚೇಂಜಸ್ ಮಾಡಬೇಕು. ಫ್ಯೂಚರು ಇನ್ನು 10 ಗೇಮ್ಸ್ ಏನೋ ಇದೆ. 10ನಲ್ಲಿ ಮಿನಿಮಮ್ ಒಂದು 7 ಮ್ಯಾಚಸ್ ವಿನ್ ಆಗಲೇಬೇಕು. ಅದಕ್ಕೆ ಯಾವ ಥರ ತಯಾರಿ ನಡೆಸಬೇಕು ಅಂತ ಡಿಸ್ಕಸ್ ಮಾಡೋಣ. ಈಗ ಅದಕ್ಕಿಂತ ಮುಂಚೆ LSG ಮೇಲೆ ಏನೇನು ತಪ್ಪಾಯಿತು, ಏನೇನು ತಪ್ಪು ಮಾಡಿದ್ರು RCB ಮ್ಯಾನೇಜ್ಮೆಂಟ್ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ತಪ್ಪು ಮಾಡಿದಂದರೆ RCB ಮ್ಯಾನೇಜ್ಮೆಂಟು ಪ್ಲೇಯಿಂಗ್ 11 ಬಗ್ಗೆ. ಇವ್ರು ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಯಾಕೆ ನೀವು RCB ಪ್ಲೇಯಿಂಗ್ 11ನಲ್ಲಿ ಯಾವಾಗಲೂ ಇಬ್ಬರು ವಿಕೆಟ್ ಕೀಪರ್ಸ್ ಇರ್ತಾರೆ. ಒಬ್ಬ ಅನುಜ್ ರಾವತ್, ಇನ್ನೊಬ್ಬ ದಿನೇಶ್ ಕಾರ್ತಿಕ್. ದೇವರಣ್ಣ, ಈ ಕ್ವಶನ್ಗೆ ಯಾರಿಗೂ ಆನ್ಸರೇ ಗೊತ್ತಿರಲ್ಲ. ಎಕ್ಸ್ಪರ್ಟು ಯಾರಿಗೂ ಗೊತ್ತಿರಲ್ಲ ಯಾಕೆ ಇಬ್ಬರು ವಿಕೆಟ್ ಕೀಪರ್ಸ್ ಇರ್ತಾರೆ ಅಂತ. ಇನ್ನೊಂದು ಬಿಗ್ ಪ್ರಾಬ್ಲಮ್ ಏನಂದರೆ RCBದು ರೀಸ್ಟಾಪ್ಲಿ, ಅಲ್ಜಾರಿ ಜೋಸಫ್ ತೆಗೆದುಬಿಟ್ಟು ರೀಸ್ಟಾಪ್ಲಿನ ತಂದರು. ಓಕೆ, ಅದೊಂದು ಒಳ್ಳೆ ಮೂನೆ ಅನ್ಕೋ. ಅಲ್ಜಾರಿ ಜೋಸಫ್ 3 ಮ್ಯಾಚಸ್ ಚೆನ್ನಾಗಿ ಮಾಡಿರಲಿಲ್ಲ, ಅದಕ್ಕೆ ಅವನ್ನ ಆಚೆ ಕೊಂಡಿಸ್ಬಿಟ್ಟು ರೀಸ್ಟಾಪ್ಲಿನ ತಂದರು. ತಂದಾದಮೇಲೆ ನೀವು ಈಗ ಫಸ್ಟು ಟಾಸ್ ವಿನ್ ಆಗೋದೇ RCB ಟಾಸ್ ವಿನ್ ಆಗಿಬಿಟ್ಟು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಫೀಲ್ಡಿಂಗ್ ಆಯ್ಕೆ ಮಾಡಿಬಿಟ್ಟು ಲಾಸ್ಟ್ ಮ್ಯಾಚ್ ಕಲ್ಕತ್ತಾ ಮೇಲೆ ಆಡಿರೋ ನಮ್ಮ ಕರ್ನಾಟಕ ಪ್ಲೇಯರು ವೈಶಾಖ್ ವಿಜಯ್ ಕುಮಾರು 4 ಓವರ್ಸಲ್ಲಿ 1 ವಿಕೆಟ್ ಕೊಟ್ಟು 23 ರನ್ಸನ್ನು ಕೊಟ್ಟಿರ್ತಾರೆ. ಅರೌಂಡ್ 6 ರನ್ ಪರ್ ಓವರೇ ಅಂದ್ಕೊಳ್ಳಿ. ಅಂಥ ಪ್ಲೇಯರ್ನ ನೀವು ಬೆಂಚ್ ಮೇಲೆ ಕುಂಡಿಸ್ತೀರಲ್ಲ, ಅದು ಫೀಲ್ಡಿಂಗ್ ಮಾಡಬೇಕಾರೆ, ಫಸ್ಟ್ ಬಾಲಿಂಗ್ ಮಾಡಬೇಕಾರೆ. ಏನು ಮ್ಯಾನೇಜ್ಮೆಂಟ್ ಗುರು ಇವ್ರದ್ದು? ಅದೊಂದು ದೊಡ್ಡ ಕ್ವಶನ್ ಆಗೋಗಿತ್ತು ನಮಗೆ. ಅಲ್ಲ, ಎಕ್ಸ್ಟ್ರಾ ಬಾಲರ್ಸ್ನ ಆಡಿಸಿ ಗುರು. ಯಾರನ್ನ ಅನುಜ್ ರಾವತ್, ದಿನೇಶ್ ಕಾರ್ತಿಕ್ನ ಆಚೆ ಕುಂಡಿಸ್ರಿ. ಇಲ್ಲ ಅನುಜ್ ರಾವತ್ ಒಬ್ಬ ವಿಕೆಟ್ ಕೀಪರ್ನ ಆಡಿಸ್ರಿ. ಚೆನ್ನಾಗಿರೋ ಹೋದ ಮ್ಯಾಚ್ ಚೆನ್ನಾಗಿ ಮಾಡಿರೋ ಪ್ಲೇಯರ್ನೆಲ್ಲ ಆಚೆ ಕುಂಡಿಸ್ತೀರಲ್ಲ ನೀವು ಬೆಂಚ್ ಮೇಲೆ. ಏನು ಹೇಳೋದು ನಿಮಗೆ? ನೀವು ಹೋಗ್ಲಿ ಸಿರಾಜ್ನೇ ಆಡಿಸ್ಬಿಡ್ತಿತ್ತು. ಸಿರಾಜ್ ಏನೋ ಆಪ್ಷನ್ ಪರ್ಫಾರ್ಮೇ ಮಾಡಿಲ್ಲ. ಅವ್ರನ್ನೇ ಕುಣಿಸಿ ವೈಶಾಖ್ ವಿಜಯ್ ಕುಮಾರ್ನ ಆಡಿಸ್ಬೇಕಿತ್ತು. ಆ ಸಂಪತ್ಗೆ ಇದೊಂದು ದೊಡ್ಡ ಬ್ಲಂಡರು. ಇನ್ನೊಂದು ನಿಮಗೆ ಯಾವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಬ್ಯಾಟಿಂಗು ಬರೀ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ಲು, ಫಾಫ್ ಡು ಪ್ಲೆಸಿ, ಬರೀ KGF ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ. ಇನ್ನೊಬ್ಬ ಗುದ್ದ ಬ್ಯಾಟ್ಸ್ಮನ್ ಯಾರನ್ನ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ವಿಲ್ ಜಾಕ್ಸ್ನ ತರ್ರು, ಇಂಡಿಯನ್ ಬಾಲಿಂಗ್ ಅಟ್ಯಾಕಲ್ಲಿ ಹೋಗ್ರು ಅಂತ ಹೇಳಿದ್ರೆ ಕೇಳಲ್ಲ ಇವರು. ವಿಲ್ ಜಾಕ್ಸ್ನ ನೀವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂದರೆ, ಈಗ KKR ಹೆಂಗೆ ಸುನಿಲ್ ನಾರಾಯಣ ಯೂಸ್ ಮಾಡ್ತಾ ಇದ್ರಲ್ಲ, ಆ ಥರ ಯೂಸ್ ಮಾಡ್ಕೋಬೋದು. ಹೋಗಿ ಅವನಿಗೆ ಇಟ್ಕೊಳ್ಳಿ ಫುಲ್ಲು ಗುದ್ದಪ್ಪ, ನೀವು ಹೋಗಿ ಪವರ್ ಪ್ಲೇಯಲ್ಲಿ 10 ಬಾಲಿಗೆ ಒಂದು 30 ರನ್ ಹೊಡಿಯಪ್ಪ ಅಂತ ಒಂದು ರೋಲ್ ಕೊಟ್ಟರೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ ತಾನೇ ಟೀಮಾಗಿ. ಅದು ಮಾಡ್ತಾ ಇಲ್ಲ. ಒಂದು ಕಡೆ ಇದೂ ನೀಟಾಗಿ ಬಾಲರ್ಸ್ನ ಸೆಲೆಕ್ಟ್ ಮಾಡಲ್ಲ, ನೀಟಾಗಿ ಬ್ಯಾಟಿಂಗು ಸೆಲೆಕ್ಟ್ ಮಾಡಲ್ಲ. ಸುಮ್ಮನೆ ಮಿಡಲ್ ಆರ್ಡರ್ನಲ್ಲಿ ವೇಸ್ಟ್ ಮಾಡ್ತೀರಾ. ಅನುಜ್ ರಾವತ್ತು, ದಿನೇಶ್ ಕಾರ್ತಿಕ್ನ ಇಟ್ಕೊಳ್ಳಿ. ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್ ಮಾಡಲಿ. ಅನುಜ್ ರಾವತ್ ಯಾಕೆ ಬೇಕು ನಿಮಗೆ? ಅವನೇನು ಮಾಡ್ತಾ ಇಲ್ಲ. ಅನುಜ್ ರಾವತ್ತು ಒಂದು ಮ್ಯಾಚ್ ಏನೋ ಹೊಡೆದ ಅಷ್ಟೇ. ಮಿಕ್ಕಿದ ಮ್ಯಾಚ್ ಎಲ್ಲ 0. ನಾನು ಇದು ನೋಡ್ತಾ ಇದ್ದೆ, ಸ್ಟ್ಯಾಟ್ಸ್ಗಳು ನೋಡ್ತಾ ಇದ್ದೆ. T20 ಕರಿಯರ್ 117 ಸ್ಟ್ರೈಕ್ ರೇಟ್ ಐತೆ ಒಂದು ಫುಲ್ಲು. T20 ಕರಿಯರೇ. ಇಂಥವ್ರನ್ನೆಲ್ಲ ಯಾಕೆ ಬೆಳೆಸ್ತೀರಾ? ಅವನಿಗೆ ನೋಡಿದ್ರೆ ಯಾರೋ ಎದುರುಕೊಳ್ಳಂಗೆ ಇದ್ದಾರೆ ಬಾಲಿಂಗ್ ಮಾಡೋರು. ಇದೆಲ್ಲ ಇದೆ ನೋಡಿ, ಇಂಥ ತಪ್ಪುಗಳು ಮಾಡಿ ಮ್ಯಾಚ್ಗಳು ನೀವು ಕಳ್ಕೊಳೋದು. ಈಗ ಏನೇನು ಸರಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಫಸ್ಟು ನೀವು ಪ್ಲೇಯಿಂಗ್ 11 ಫುಲ್ ಚೇಂಜ್ ಮಾಡಲೇಬೇಕು. ನಾನು ಹೇಳ್ದಂಗೆ ಟಾಪ್ ಆರ್ಡರಲ್ಲಿ ನಿಮಗೆ ಫಾಫು ಮತ್ತು ವಿಲ್ ಜಾಕ್ಸ್ ಜೊತೆ ಓಪನ್ ಮಾಡಿಸ್ರಿ. ಅದಾದಮೇಲೆ ನಿಮಗೆ ವಿರಾಟ್ ಕೊಹ್ಲಿ 1 ಡೌನ್ ಬರ್ತಾರೆ. ನಂಬರ್ 4 ನಿಮಗೆ ರಜತ್ ಪಟಿದಾರ್ ಬಂದೇ ಬರ್ತಾರೆ. ನಂಬರ್ 5 ಮ್ಯಾಕ್ಸ್ವೆಲ್ಲು, ನಂಬರ್ 6 ಕ್ಯಾಮ್ರೂನ್ ಗ್ರೀನು. ಆಮೇಲೆ ನಮಗೆ ನಂಬರ್ 7 ಮಣಿಪಾಲ್ ಲೋಂಬ್ರೋ, ನಂಬರ್ 8 ದಿನೇಶ್ ಕಾರ್ತಿಕ್. ನೋಡಿ 8 ಜನ ಬ್ಯಾಟ್ಸ್ಮನ್ ಆದರು, ಅದು ಎಲ್ಲ ಗುದ್ದಾ ಬ್ಯಾಟ್ಸ್ಮನ್ಗಳೇ. ಇದಕ್ಕಿಂತ ಬೇಕಾ ನಿಮಗೆ ಪ್ಲೇಯಿಂಗ್ 11? ಆಮೇಲೆ ನಿಮಗೆ ನಂಬರ್ 9 ವೈಶಾಖ್ ವಿಜಯ್ ಕುಮಾರು, ನಂಬರ್ 10 ಸಿರಾಜು, ನಂಬರ್ 11 ಯಶ್ ದಯಾಲು. ಇಲ್ಲಿ 4 ಜನ ಫಾಸ್ಟ್ ಬೌಲಿಂಗ್ ಆಪ್ಷನ್ ಇದೆ, 3 ಜನ ಸ್ಪಿನ್ನರ್ಸು. 3 ಜನ ಯಾರಂದರೆ ನಿಮಗೆ ವಿಲ್ ಜಾಕ್ಸ್ 2 ಓವರ್ ಹಾಕ್ತಾರೆ, ಮಣಿಪಾಲ್ ಲೋಂಬ್ರೋ 2 ಓವರ್ ಹಾಕ್ತಾರೆ, ಮ್ಯಾಕ್ಸ್ವೆಲ್ ನೀವು ಆರಾಮಾಗಿ 4 ಓವರ್ ಹಾಕ್ಸ್ಬೋದು. ಹಂಗೂ ನಿಮಗೆ ಒಬ್ಬ ಸ್ಪಿನ್ನರ್ ಬೇಕು ಅಂದರೆ ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಬನ್ನಿ. ಕರಣ್ ಶರ್ಮಾ ಇದ್ದಾರೆ, ಹಿಮಾಂಶು ಶರ್ಮಾ ಇದ್ದಾರೆ,
ಸ್ವಪ್ನಿಲ್ ಸಿಂಗ್ ಇದ್ದಾರೆ, 3 ಜನ ಸ್ಪಿನ್ನರ್ಸ್ ಇದ್ದಾರೆ. ಅವ್ರಿಗಾರ ಚಾನ್ಸ್ ಕೊಡ್ರಿ, ಅವರಾರ ಮುಂದಕ್ಕೆ ಇದು ಮಾಡ್ಕೊತಾರೆ. ನೆಕ್ಸ್ಟ್ ಮ್ಯಾಚಿಂದ ಅನುಜ್ ರಾವತ್ನ ಆಡಿಸ್ಬೇಡಿ ಪ್ಲೀಸ್. ಅವನೇನು ಮಾಡ್ತಾಯಿಲ್ಲ, ಏನು ಕಿತ್ತಾಗ್ತಾ ಇಲ್ಲ, ನೋಡಿದ್ದೀವಿ. ಅವನಿಗೆ ಆ ದಮ್ಮು ಇಲ್ಲ, ಹೊಡೆಯೋ ದಮ್ಮು ಇಲ್ಲ ಅವನಿಗೆ. ನಿನ್ನೆ ಮ್ಯಾಚ್ ಸೋತಿದ್ದೆ ಅವನಿಂದ ಅಂತ ಹೇಳಬೇಕು. 21 ಬಾಲಿಗೆ 11 ರನ್ ಹೊಡಿತಾನಲ್ಲ ಅವನು, ಪ್ಯಾದೆ ನನ್ನ ಮಗ. ಬಾಲ್ ಟು ಬಾಲ್ ಹೋಗಿದ್ರು 1 ರನ್ ಹೊಡೆದಿದ್ರು, 21 ಬಾಲಿಗೆ 21. ಇನ್ನೂ ಹತ್ರ ಆಗ್ತಿತ್ತು ನಮಗೆ. ಸುಮ್ಮನೆ 10 ಬಾಲ್ ತಿಂದ. ಮ್ಯಾಚ್ ಸೋತಿದ್ದೆ ಅವನಿಂದ ಹೇಳ್ಬೇಕಂದ್ರೆ. ಎಲ್ಲರೂ ಗುದ್ದುತ್ತಾ ಇದ್ರೆ ಅವ್ನು ಬಂದು ಡಾಟ್ಗಳು ಆಡ್ತಾ ಇದ್ದಾನೆ, ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾನೆ. ಅಲ್ಲಿ ಟೆಸ್ಟ್ ಮ್ಯಾಚಿಗೆ ಕಳಿಸ್ಬೇಕು ಅವನ್ನ RCB ಟೀಮ್ಗೆ. ಇಷ್ಟು ಚೇಂಜಸ್ ಮಾಡಲೇಬೇಕು. ಏನೇನು ಚೇಂಜಸ್ ಅಂದರೆ, ನಿಮಗೆ ರೇಸ್ ಟಾಪ್ಲಿ ಬೇಕಾಗಿಲ್ಲ. ರೇಸ್ ಟಾಪ್ಲಿ ಬದಲು ನಿಮಗೆ ವಿಲ್ ಜಾಕ್ಸನ್ ತೊಗೊಬನ್ನಿ. ಅದಾದಮೇಲೆ ಅನುಜ್ ರಾವತ್ ಬೇಡ, ಅನುಜ್ ರಾವತ್ ಬದಲು ನೀವು ಮಣಿಪಾಲ್ ಲೋಮ್ರಾನ ತೊಗೊಬನ್ನಿ. ಮತ್ತು ಮಯಾಂಕ್ ಡಾಗರ್ ಅದು ಯಾಕೆ ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ನು ಬರೀ ಫೀಲ್ಡಿಂಗ್ ಮಾಡ್ತಾನೆ, ಒಳ್ಳೊಳ್ಳೆ ಕ್ಯಾಚ್ಗಳು ಹಿಡಿತಾನೆ, ಒಳ್ಳೊಳ್ಳೆ ಸೇವ್ಗಳು ಮಾಡ್ತಾನೆ, ಬೌಂಡ್ರಿಲ್ ಅಂತ ಇಟ್ಕೊಂಡಿದ್ದಾರೆ. ಅಷ್ಟು ಮಾಡಿದ್ರೆ ಯಾವನು ಟೀಮಲ್ಲಿ ಇಟ್ಕೊಳಲ್ಲ. ನೀಟಾಗಿ ಬಾಲಿಂಗ್ ಮಾಡಬೇಕು, ತಿಕ್ಕ ಮುಚ್ಕೊಂಡು 4 ಓವರು ಬಾಲಿಂಗ್ ಕೊಡಬೇಕು. ಮತ್ತು ಬ್ಯಾಟಿಂಗು ಮೊನ್ನೆ ಫಸ್ಟ್ ಬಾಲ್ ಆಡಿದ್ದು ನೋಡಿ ನನಗೆ ಶಾಕ್ ಆಗೋದು. ಆಲ್ರೌಂಡರ್ ಅಂತೆ ಅವನು, ಒಳ್ಳೆ ಪ್ಯಾದ ಥರ ಬ್ಯಾಟಿಂಗ್ ಆಡೋಕ್ಕೆ ಬರ್ತಿಲ್ಲ ಅವನಿಗೆ. ಒಂದು ಸಿಂಗಲ್ ತಗೊಂಡು ಸ್ಟ್ರೈಕ್ ಕೊಡೋಕ್ಕಾಗ್ತಿಲ್ಲ ಮಣಿಪಾಲ್ ಲೋಮ್ರಾಗೆ. ಹಂಗೆ ಆಡ್ತಾ ಇದ್ದಾನೆ ಒಳ್ಳೆ. ಅದು ಎದ್ರುಕೊಂಡು ಡಬಲ್ ಹೊಡೋಕೆ ಹೋಗ್ತಾ ಇದ್ದಾನೆ ಅಲ್ಲಿ, ನನಗೆ ಬ್ಯಾಟಿಂಗ್ ಬರೋಲ್ಲ ಅಂದ್ಬಿಟ್ಟು. ಅವ್ನು ಯಾಕೆ ಇಟ್ಕೊಂಡಿದ್ದಾರೆ ವೇಸ್ಟ್. ಅವನು ಆಚೆ ಸಿರಿ. ಅವನಿಗೆ ಬರೀ 2 ಓವರ್ ಹಾಕ್ಸಿ ಒಂದು ಫೀಲ್ಡಿಂಗ್ ಎಲ್ಲ ಮಾಡೋಕ್ಕೆ ಟೀಮಲ್ಲಿ ಯಾವನು ಚಾನ್ಸ್ ಕೊಡಲ್ಲ. ಅವನ ಬದಲು ತಿಕ್ಕ ಮುಚ್ಕೊಂಡು ವೈಶಾಖ್ ವಿಜಯ್ ಕುಮಾರ್ನ ಆಡಿಸ್ಬೇಕು. ಇದೆಲ್ಲ RCB ಮ್ಯಾನೇಜ್ಮೆಂಟು. ವಿಡಿಯೋ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ, ನಿಮಗೆ ಹೇಳ್ತಾ ಇರೋದು. ಇನ್ನು 10 ಮ್ಯಾಚಸಲ್ಲಿ ನೀವು 7 ವಿನ್ ಆಗಲೇಬೇಕು. ಈಗ ಆಲ್ರೆಡಿ ನೆಕ್ ಟು ನೆಕ್ ಬಂದುಬಿಟ್ರಿ ನೀವು. 7 ವಿನ್ ಆದರೆ ನೀವು ಕ್ವಾಲಿಫೈ ಆಗೋದು. ಯಾಕೆ ಹಿಂಗೆ ಹಿಂಸೆ ಮಾಡ್ತೀರಾ RCB ಫ್ಯಾನ್ಸ್ಗಳಿಗೆ? ಈ ಫ್ಯಾನ್ಸ್ಗಳ್ಗಾರ ಬಿಟ್ಟರು ಆರಾಮಾಗಿ ಅವರೇ ಟೀಮ್ ಮಾಡಿ ವಿನ್ ಮಾಡಿಸ್ತಾರೆ ಮ್ಯಾಚಸ್ಗಳನ್ನ. ಈ ಥರ ಪ್ಲೇಯಿಂಗ್ 11 ಅರ್ಥ ಇಲ್ದಿದ್ದು ಪ್ಲೇಯಿಂಗ್ 11 ಎಲ್ಲ ಮಾಡಿಬಿಟ್ಟು ನಮಗೆಲ್ಲ ಯಾಕೆ ತಲೆ ಬುಡ ಎಲ್ಲ ಅರ್ಥ ಮಾಡಿಸಲ್ಲ ನೀವು? ನಮಗೆ ಮ್ಯಾಚ್ ಸ್ಟಾರ್ಟ್ ಆಗಿಂತ ಪ್ಲೇಯಿಂಗ್ 11 ನೋಡೇ ಭಯ ಆಗುತ್ತೆ. ಏನು ಮಾಡಿದಾರಪ್ಪ ಇವರು, ಏನು ಮಾಡಿದಾರ ಅನ್ನಿಸ್ಬೇಕು ನಮಗೆ. ಹಂಗೆ ಮಾಡ್ತೀರಾ? ನಾನು ಹೇಳ್ದಾಗ ಇಷ್ಟು ಚೇಂಜಸ್, 3 ಚೇಂಜಸ್ ಮಾಡಬೇಕು. ಗೊತ್ತಾಗ ನಿಮಗೆ ವಿಲ್ ಜಾಕ್ಸು, ವೈಶಾಖ್ ವಿಜಯ್ ಕುಮಾರು ಮತ್ತು ಮಣಿಪಾಲ್ ಲೋಮ್ರಾ. ಅವರು ಪ್ಲೇಯಿಂಗ್ 11 ಸ್ಟಾರ್ಟಿಂಗಲ್ಲೇ ಆಡಬೇಕು. ನಿಮಗೆ ಸ್ಟಾರ್ಟಿಂಗಲ್ಲೇ ಆಡಬೇಕು 3 ಜನ. ಆಮೇಲೆ ಕ್ಯಾಮ್ರೂನ್ ಗ್ರೀನು, ಇದು ಲಾಸ್ಟ್ ವಾರ್ನಿಂಗ್ ಕ್ಯಾಮ್ರೂನ್ ಗ್ರೀನ್ಗೆ. ಅವ್ನು ನೆಕ್ಸ್ಟ್ ಏನೋ ಈ ಮ್ಯಾಚ್ ಆಡಲಿಲ್ಲ, ಈಗ ಬರೋ ಮ್ಯಾಚ್ RR ಮೇಲೆ ಆಡಲಿಲ್ಲ ಅಂದರೆ ತಿಕ್ಕಾ ಮುಚ್ಕೊಂಡು ಕುಂಡಿಸ್ಬಿಟ್ಟು ಅವನ್ನ. ಇನ್ನು ಇಬ್ರಿಗೆ ಚಾನ್ಸ್ ಕೊಟ್ಟಿಲ್ಲ, ಅವ್ರಿಗೊಂದು ಚಾನ್ಸ್ ಕೊಡ್ರಿ. ಯಾರ್ಯಾರು ಅಂದರೆ ಅದು ಲೋಕಿ ಫರ್ಗ್ಯೂಸನ್ನು ಮತ್ತು ಟಾಮ್ ಕರನ್ನು. ಅವ್ರಿಗಾರ ಚಾನ್ಸ್ ಕೊಡ್ರಿ. ಅವರಾರ ಚೆನ್ನಾಗಿ ಬಾಲಿಂಗ್ ಮಾಡ್ತಾರಂತ ಟ್ರೈ ಆ್ಯಂಡ್ ಟೆಸ್ಟಾರ ಮಾಡಿರಿ ಈ ಸೀಸನ್ನು. ನೋಡೋಣ ಅದಾರ ಏನಾಗುತ್ತೆ ಅಂತ. ಮತ್ತು ರಜತ್ ಪಟಿದಾರ ಅಷ್ಟೇ. ರಜತ್ ಪಟಿದಾರು ಏನು ಮಾಡೋದು, ಅವನು ಸುಮ್ಮನೆ ಒಂದು ಕಡೆ ವಿಕೆಟ್ ಬೀಳ್ತಾನೆ ಐತೆ. ಅವನೇನು ಪಾಪ, ಅವನು ಆಡ್ದ ಒಂದು 19 ಬಾಲ್ಗೆ 25 ಹೊಡೆದ ಅವನಾರ. ಎಲ್ಲ ಕಡೆ ವಿಕೆಟು. ಮ್ಯಾಕ್ಸ್ವೆಲ್ KGF ಫಾರ್ಮಿಗೆ ಬರಲಿಲ್ಲ ಅಂದರೆ ಈ ಸತಿ ಗೋವಿಂದ 3 ನಾಮ ಇಟ್ಕೋಬೇಕೆಲ್ಲ RCB ಫ್ಯಾನ್ಸು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.